ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು HM ನಾಯಕ ರಸ್ತೆ 1ನೇ ಅಡ್ಡ ರಸ್ತೆ ಲಕ್ಷ್ಮೀಪುರದಲ್ಲಿ ಲಕ್ಷ ದೀಪೋತ್ಸವ ಇತ್ತು. ಅಲ್ಲಿಗೆ ಬಂದು ವಿಡಿಯೋ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡಿದರು. ಮತ್ತು ರೋಡೆಲ್ಲ ತುಂಬಾ ಚೆನ್ನಾಗಿ ಎಳ್ಳಿನ ದೀಪ ಹಚ್ಚಿರೋದ್ರಿಂದ ಸಖತ್ತಾಗಿ ಕಾಣ್ತಾಯಿತ್ತು. ಕಡೆ ಕಾರ್ತಿಕ್ ಸೋಮವಾರ ಆಗಿತ್ತು. ನಾನು ಈ ವಿಡಿಯೋನ ನಿಮಗೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹಿಂದಿನ ದಿವಸ ಎಲ್ಲ ನಾನು ಕಳಕ ಪರ್ಸೆಗೆಲ್ಲ ಹೋಗ್ಬೇಕಿತ್ತಲ್ಲ, ಆ ವಿಡಿಯೋನ ಹಾಕ್ಬಿಟ್ಟಿದ್ದೀನಿ. ಇದು ಸೋಮವಾರ ಆಗಿರೋದು, ಇವತ್ತು ನಾನು ಹಾಕಿದ್ದೀನಿ. ಆಮೇಲೆ ಆಂಜನೇಯ ಸ್ವಾಮಿ ತುಂಬಾ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಇದು ಹಳ್ಳಿಕಟ್ಟೆ ಮುಂದೆ ಆಂಜನೇಯ ಸ್ವಾಮಿ ಇದೆ. ಇದೇನು ದೊಡ್ಡ ದೇವಸ್ಥಾನ ಏನಲ್ಲ. ಮತ್ತು ಆ ರೋಡಲ್ಲಿ ಎಳ್ಳಿನ ದೀಪ ಅರೇಂಜ್ಮೆಂಟ್ ಮಾಡಿದರು. ತುಂಬಾ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದರು. ಮತ್ತು ಪ್ರಸಾದ, ಅನ್ನ, ಸಾಂಬಾರು ಮತ್ತು ಒಂದು ಮೈಸೂರು ಪಾಕು ಎಲ್ಲರಿಗೂ ಯಾರ್ಯಾರು ಬಂದು ದೀಪ ಹಚ್ಚಿದ್ದಾರೆ ಮತ್ತು ಕೈ ಮುಗ್ದೋಗಿದ್ದಾರೆ ಎಲ್ರಿಗೂ ಊಟ ಹಾಕಿದರು. ತುಂಬಾ ಚೆನ್ನಾಗಿತ್ತು. ಮತ್ತು ಏನಪ್ಪ ಅಂತಂದರೆ, ಈ ಹಳ್ಳಿಕಟ್ಟೆಯಲ್ಲಿ ವಿಗ್ರಹನ ಕೆತ್ತನೆ ಮಾಡೋಕ್ಕೋಸ್ಕರ ಗಣೇಶನ ಕೆತ್ತನೆ ಮಾಡೋಕ್ಕಂತ ಹೇಳಿದ್ದಾರೆ. ಅಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ಗಣೇಶನ ಕೆತ್ತನೆ ಮಾಡೋ ಬದಲು ಆಂಜನೇಯ ಸ್ವಾಮಿನ ಕೆತ್ತನೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಏನಂತ ಹೇಳ್ತಾರೆ ಅಂದರೆ, ಅಕ್ಕಪಕ್ಕದವರಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ಬಂದು ನೆಲ್ಗೊಳ್ಬೇಕಿತ್ತು ಅಂತ ಬೈಕೆ ಇತ್ತೇನೋ, ಅದಕ್ಕೆ ಗಣೇಶ ಬದಲು ಆಂಜನೇಯ ಸ್ವಾಮಿ ಬಂದಿದೆ ಅಂತ ಹೇಳ್ತಾರೆ. ನಾನು ಹೋಗಿ ಒಂದು 9 ದೀಪ ಹಚ್ಚಿದೆ. ಯಾಕಂದರೆ ಎಲ್ಲ ಅವರೇ ಎಳ್ಳೆಣ್ಣೆ ಹಾಕಿ ದೀಪಕ್ಕೆ ರೆಡಿ ಮಾಡಿಟ್ಟಿದ್ರು. ನಾನು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ದೀಪ ಹಚ್ಬಿಟ್ಟು ಪ್ರಸಾದ ಊಟ ಮಾಡ್ಕೊಂಡು ಬಂದೆ. 9 ಗಂಟೆ ಆಗಿತ್ತು. 7:15 ಮುಗಿದೋಗಿತ್ತು. ಮತ್ತು ಒಂದು ಸ್ವಾಮೀಜಿನೂ ಕರೆದಿದ್ರು ಅಲ್ಲಿ. ಅವರು ಸ್ವಲ್ಪ ಅದ್ರ ಬಗ್ಗೆ, ದೀಪದ ಬಗ್ಗೆ ಎಲ್ಲ ಹೆಂಗೆ ಹಚ್ಚಿದ್ರೆ ಹಿಂಗಾಗುತ್ತೆ ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಹೇಳಿ ಎಲ್ಲರೂ ಕೈಲೂ ಕ್ಯಾಂಡ್ಲು ಕೊಟ್ಟಿದ್ರು. ಮತ್ತು ಬೆಂಕಿ ಪಟ್ಟಣ ಎಲ್ಲ ಇಟ್ಕೊಂಡು ನಾವು ಹೇಗೆ ದೀಪ ಹಚ್ಚಬೇಕು ಮನೆಗಳಲ್ಲಿ ಹೇಗೆ, ಮತ್ತು ಈ ದೀಪ ಹಚ್ಚೋದ್ರ ಬಗ್ಗೆ ವಿಶೇಷತೆ ಏನು ಎಲ್ಲ ನಿಧಾನವಾಗಿ ಹೇಳ್ಕೊಟ್ರು. ಅದು ನೋಡಿ ಅವ್ರು ದೀಪ ಹಚ್ಚಿದ ಮೇಲೆ ಎಲ್ಲರೂ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹಚ್ಚಿದ ಮೇಲೆ ಲೈಟ್ ಆಫ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣ್ತಿತ್ತು ರೋಡೆಲ್ಲ. ಅದು ನೋಡೋಕ್ಕೆ ಒಂದು ಕಣ್ಣಲ್ಲ 2 ಕಣ್ಣು ಬೇಕಾಗಿತ್ತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಆಂಜನೇಯ ಸ್ವಾಮಿನೂ ಕೂಡ ಅಲಂಕಾರ ಮಾಡೋದು ಎದ್ದು ಬರೋಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಒಂದು ಭಜನಾ ಮಂದಿರ ಕೂಡ ಇದೆ. ಅಲ್ಲೂ ಅಷ್ಟೇ ಒಳಗಡೆ ದೇವ್ರುಗಳಿದೆ. ಮತ್ತು ಅಯ್ಯಪ್ಪ ಸ್ವಾಮಿ ಸೀಸನ್ ಬಂದಾಗ ಅಲ್ಲಿ ಭಜನೆ ಮಾಡ್ತಾರೆ. ಆಮೇಲೆ ಪ್ರತಿ ಶನಿವಾರ ಕೂಡ ಇಲ್ಲಿ ಒಂದು ಭಜನೆ ಮಾಡಿ ಅಲ್ಲಿ ಪ್ರಸಾದ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ಎಲ್ಲರೂ ಭಜನೆಗೆ ಯಾರ್ಯಾರು ಹೋಗಿರ್ತಾರೆ ಅವರೆಲ್ಲ ತಿಂದು ಬರ್ತಾರೆ. ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇದಿರೋದೇನು ಗೊತ್ತಾ, ಹಳ್ಳಿಕಟ್ಟೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಆಮೇಲೆ ಶ್ರೀ ವೆಂಕಟೇಶ್ವರ ಭಜನಾ ಮಂದಿರ ಅಂತ. ಏನಪ್ಪ ಅಂತಂದರೆ, ನಾವು ದಿನ ಹೋಗಿ ನೋಡೋದಕ್ಕಿಂತ ವಾರ ಅಲ್ಲಿರೋ ಅಕ್ಕಪಕ್ಕದವರೆಲ್ಲ ಹೋಗಿ ಸೇರಿಕೊಂಡು ಭಜನೆ ಮಾಡ್ತಾರಲ್ಲ, ಅಲ್ಲಿ ಕೇಳಿದಾಗಂತೂ ತುಂಬಾ ಸಂತೋಷ ಆಗುತ್ತೆ. ಈ ಥರ ರೋಡಲ್ಲಿ ಇಷ್ಟು ಚಿಕ್ಕ ಆಂಜನೇಯ ಸ್ವಾಮಿಗೆ ಇಷ್ಟು ಹೆಸರುವಾಸಿಯಾಗಿದೆ ಅಂತ ನಮಗೆ ಹೋದಾಗಲೇ ಗೊತ್ತಾಗಿದ್ದು. ನಾನು ಅಷ್ಟೇ ಹೋಗಿ ತುಂಬಾ ದಿವಸ ಆಗಿತ್ತು ಆ ಸೈಡ್ ಹೋಗಿ. ಗೊತ್ತಾಯಿತು ನನಗೆ ಈ ಥರ ಎಳ್ಳಿನ ದೀಪ ಇದೆ, ಲಕ್ಷ ದೀಪೋತ್ಸವ ಅಂತ. ಆವಾಗ ವಿಡಿಯೋ ಮಾಡಿದ್ರೆ ನೀವು ಅಕ್ಕಪಕ್ಕ ಇರೋರು ನೋಡ್ತಾರೆ ಮತ್ತು ಹಚ್ಚಿದವ್ರಿಗೂ ಒಳ್ಳೆಯದಾಗತ್ತೆ ಅಂತ ನಾನು ಕರೆಕ್ಟಾಗಿ 9 ಎಳ್ಳಿನ ದೀಪ ಹಚ್ಬಿಟ್ಟು ಬಂದಿದ್ದೀನಿ. ನೋಡಿ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಇದ್ರ ವಿಶೇಷತೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ.
ರಾಜೇಶ್ ಅಂತ. ಕಾರ್ತಿಕ್ ಮಾಸ ಅದ್ದೂರಿಯಾಗಿ ನಡೀತಾ ಇದೆ. ಹೌದು. ತಾವು ಏನು ಹೇಳಬೇಕು ಅಂತ ಹೇಳಿ? ನಾವೇನಿಲ್ಲ, ನಾವು ಅಶ್ವತ್ಥಕಟ್ಟೆನ ಇದು ಮಾಡಬೇಕು ಅಂತಂದಾಗ ನಾವು ಇಲ್ಲಿ ಗಣಪತಿ ಕೂರಿಸ್ಬೇಕು ಅಂತ ನಾವು ಇವ್ರಿಗೆ ಆಚಾರ್ಯರಿಗೆ ಹೋಗಿ ಹೇಳಿದ್ರು. ಅವರ ಗಣಪತಿಗೆ ಮಾಡೋದು ಹೋಗಿ ಆಂಜನೇಯ ಮಾತು ಕೇಳಿಸೋದಿಲ್ಲ. ಅದಕ್ಕೆ ಬಸ್ಸಿನ ಕಡೆ ಏನಿಲ್ಲ, ಗಣಪತಿ ಮಾಡಬೇಕು ಅಂತ ಆಚಾರ್ಯರಿಗೆ ಹೋಗಿ ಹೇಳಿದ್ರು. ಅವ್ರು ಗಣಪತಿ ಮಾಡಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಏನು ಮುಂದೆ ಆಂಜನೇಯ ಮಾಡಿದ್ರೆ ಆ ಆಂಜನೇಯ ಬಂದು ಕೂತ್ಕೋಬೇಕಾಯ್ತು ಅನ್ನೋ ಗೊತ್ತಿಲ್ಲ ನನಗೆ. ಅದ್ರ ಮಹಿಮೆ ಅವತ್ತಿಂದ ಇವತ್ತಿಗೂ ಹೆಂಗಿದ್ದ ಜಾಗನ ಯಾವ ಥರ ತಗೊಂಡು ಆಂಜನೇಯ ಇಟ್ಟಿದ್ದಾನೆ ನಾವೆಲ್ಲ ಯಾರು ಮಾಡ್ತಾ ಇಲ್ಲ ಅಂತ ಆ ಪರಮಾತ್ಮನೇ ಎಲ್ಲ ಮಾಡಿಸ್ಕೊತಾ ಇದ್ದೀನಿ. ಲಕ್ಷಾಂತರ